ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗೆ ಮಾಡುವುದಂತ ನೋಡೋಣ ಬನ್ನಿ. 1 ಪಾವ್ ರಾಗಿ ರಾತ್ರಿನೇ ನೆನೆ ಹಾಕಿ ಇಟ್ಟಿದ್ದೀನಿ. 1 ಕಪ್ ಬೆಲ್ಲ, ಒಂದು ಮಿಕ್ಸಿ ಜಾರ್ ತೊಗೋತಾ ಇದ್ದೀನಿ. ರಾತ್ರಿ ನೆನೆ ಹಾಕಿರೋ ರಾಗಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಈ ಥರ ಸಾಫ್ಟಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಜಡಿ ತೊಗೊಂಬಿಟ್ಟು ಅದು ಹಾಲನ್ನು ಮಾತ್ರ ಸೋಸ್ಕೊತಾ ಇದ್ದೀನಿ. ರಾಗಿ ತರಿ ಏನು ಕೂಡ ಬೀಳಬಾರ್ದು, ಸ್ವಲ್ಪನೂ ಕೂಡ ನೀಟಾಗೆ ಸೋಸ್ಕೋಬೇಕು. ಈ ಥರ ಸೋಸ್ಕೋಬೇಕು. ಸ್ವಲ್ಪ ಕೂಡ ತರಿ ಬೀಳಬಾರ್ದು, ತುಂಬ ಗಟ್ಟಿ ಕೂಡ ಇರಬಾರ್ದು ಹಾಲು, ಅದು ಚೆನ್ನಾಗಿ ಬೇಯಲ್ಲ. ಇಲ್ಲ ಅಂದರೆ ಸ್ವಲ್ಪ ನೀರು ಥರನೇ ಇರಲಿ. ತುಂಬ ನೀರಿದ್ರೂ ತುಂಬ ಟೈಮ್ ಬೇಯಿಸ್ಬೇಕಾಗುತ್ತೆ. ಒಂದು ಮೀಡಿಯಮಲ್ಲಿ ನೋಡಿ, ಈ ಥರ ನೋಡಿರಿ, ಇಷ್ಟು ಲಿಕ್ವಿಡ್ ಆಗಿರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರು ಇರಬಾರ್ದು, ಮಧ್ಯದಲ್ಲಿ ಇರಬೇಕು. ಈಗ ಒಂದು ಪಾತ್ರೆ ತೊಗೊಂಡು ಬಿಸಿಗೆ ಇಟ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಕರಗಿದ ಮೇಲೆ ಫಿಲ್ಟ್ರ್ ಮಾಡ್ಕೊಬೇಕು. ಅದರಲ್ಲಿ ಗಲೀಜು ಏನಾರ ಇರುತ್ತಲ್ಲ, ಅದಕ್ಕೋಸ್ಕರ. ಇವಾಗ ಬೆಲ್ಲ ಕರಗಿದೆ. ನಾವು ರಾಗಿ ಗಿಣ್ಣು ಯಾವುದ್ರಲ್ಲಿ ಮಾಡ್ತೀವಿ ಅದಕ್ಕೆ ಸೋಸ್ಕೊತಾ ಇದ್ದೀನಿ. ಇವಾಗ ಆ ಹಾಲು ತೆಗೆದಿದ್ವಲ್ಲ, ಆ ಹಾಲು ಕೂಡ ಇದ್ರಕ್ಕೆ ಹಾಕ್ಕೋತಾ ಇದ್ದೀನಿ. ಈ ಹಾಲು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಕೈ ಬಿಡ್ದಿರೇ ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಸ್ಲೋಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಸ್ಟಾಪ್ ಮಾಡಬಾರ್ದು, ಇಲ್ಲಾಂದರೆ ತಳ ಹಿಡಿಯುತ್ತೆ, ಆಗೋಗ್ಬಿಡುತ್ತೆ ಇದು. ಅದರಿಂದ ಈ ಥರ ನಿಧಾನಕ್ಕೆ ನೋಡಿರಿ ಯಾವ ಥರ ಬರ್ತಾಯಿದೆ. ಇವಾಗ ಈ ಥರ ಗಟ್ಟಿ ಆಗ್ತಾ ಬರ್ತಾಯಿದೆ. ಇನ್ನೂ ಗಟ್ಟಿ ಆಗಬೇಕು. ಇದೇ ಥರನೇ ಮಿಕ್ಸ್ ಮಾಡ್ಕೋತಾ ಇರಬೇಕು. ನೋಡಿರಿ, ಈ ಥರ ಮಿಕ್ಸ್ ಮಾಡ್ಕೊತಾನೇ ಇದ್ದೀನಿ. ಗಟ್ಟಿ ಆಗ್ತಾ ಇದೆ. ಪ್ಲೇಟಿಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅದನ್ನು ಬೆಂದಿದೆ ಹೆಂಗು ಅಂತ ಟೆಸ್ಟ್ ಮಾಡೋಕೆ ಅದನ್ನು ಸ್ವಲ್ಪ ಹಾಕಿದರೆ ಮೇಲೆ ತೇಲ್ಬೇಕು. ನೋಡ್ರಿ, ಈ ಥರ ನೀರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ತೇಲ್ತಿದೆ ನೋಡಿ. ಇದು ಈ ಥರ ತೇಲ್ತಾ ಇದ್ರೆ ಬೆಂದಿದೆ ಅಂತ. ಹಾಗೆ ಅಲ್ಲೇ ತಟ್ಟೆಲ್ಲೇ ಕೂತ್ಬಿಟ್ರೆ ಅದು ಬೆಂದಿಲ್ಲ ಅಂತ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಬೆಂದಿದೆ ಅದು. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಸ್ವಲ್ಪ ತಟ್ಟೆ ಥರನೇ ಇರಲಿ, ಗುಂಡುಕ್ಕಿರಬಾರ್ದು. ಈ ಥರ ಹಾಕ್ಕೊಂಡು ಈ ಥರ ಹಾಕ್ಕೊಂಡಿದ್ದೀವಿ. ಇದನ್ನು ಒಂದು 3-4 ಅವರ್ಸ್ ಬಿಡಬೇಕು. ತಣ್ಣಗಾದ್ಮೇಲೆ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು. ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. ನೋಡಿರಿ, ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಕಟ್ ಆಗಿದೆ. ಇವಾಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ ತೊಗೊತಾ ಇದ್ದೀನಿ. ಕಟ್ ಮಾಡಿರೋ ಪೀಸಸ್ ತೊಗೊಂಬಿಟ್ಟು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.